ನೋಡಿ ವೀಕ್ಷಕರೇ, ನಾವು ಇವತ್ತು ಕುಸುಬಿ ಬಿತ್ತೋದನ್ನು ಮುಗಿಸಿದ್ದೀವಿ. ಇವಾಗ ಜೋಳ ಬಿತ್ತುತ್ತಾ ಇದ್ದೇವೆ. ಜೋಳ ನೋಡಿ, ನಾವು ಬೀಜರಾಜ ಅಂಥೇಳಿ ಹೆಸರು ಈ ಬೀಜವನ್ನು ತಂದಿದ್ದೇವೆ. ಇದು ಬೇಜೋಳ, ಮಾಲ್ದಂಡಿ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ಜೋಳದಲ್ಲಿ 2-3 ಥರ ಇದ್ದಾವೆ. ಬಿಳಿಜೋಳ, ಗಟ್ಟಿತೇನಿ, ಬಿಳಿಜೋಳ, ಮಾಲ್ದಂಡಿ ಮತ್ತು ಗಟ್ಟಿತೇನಿ ನಮ್ಮ ಕಡೆ ಹಾಕೋದು. ಸ್ವಲ್ಪ ನಿಮ್ಗೆ ರೊಟ್ಟಿ ಮೃದುವಾಗಿರ್ಬೇಕಂತಂದರೆ ಮಾಲ್ದಂಡಿ ಹಾಕಬೇಕು. ಅದು ರೊಟ್ಟಿ ಮೆದು ಇರುತ್ತೆ. ಗಟ್ಟಿತೇನಿ ಜೋಳದ ನಾವು ರೊಟ್ಟಿ ಮಾಡಿದರೆ ಸ್ವಲ್ಪ ಬಿರುಸಾಗುತ್ತೆ ಅದು. ಸೊ ಹೀಗಾಗಿ ನಾವು ಈ ಸರಿ ಪ್ಯಾಕೆಟ್ ಬೀಜರಾಜ ಅಂಥೇಳಿ ಭಾಳ ಬರೆದಿದ್ದಾರೆ. ಈ ಬೆಳೆ ಹಿಂಗಾರಿ ಬೆಳೆ ಬರ್ತದೆ ಜೋಳ. ಅದರಲ್ಲಿ ಒಂದೇನೋ ಚೀಟಿನೂ ಬರೆದಿಟ್ಟಿದ್ದಾರೆ. ಇದು ಚೀಟಿ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಅಂಥೇಳಿ ಒಂದೇನೋ ಇದ್ರ ಬಗ್ಗೆ ಎಲ್ಲ ಏನೇನು ಮಾಡಿದ್ದಾರೆ, ಈ ತಳಿ ವಿಶೇಷತೆಗಳೇನು, ಬೆಳೆ ಎಷ್ಟು ದಿವ್ಸಕ್ಕೆ ಬರುತ್ತೆ, ಯಾವ ಟೈಮಲ್ಲಿ ಬಿತ್ತಬೇಕು, ಮತ್ತು ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ. ಹೀಗಾಗಿ ಇವತ್ತು ನಾವು ಕುಸುಬಿ ಬಿತ್ತನೆ ಆದಮೇಲೆ ಜೋಳ ಬಿತ್ತನೆಯನ್ನು ಮಾಡ್ತಾಯಿದ್ದೀವಿ ವೀಕ್ಷಕರೇ. ನೋಡಿ, ಜೋಳದ ಬೀಜ ಹೇಗಿದೆ ಶಾಂಪಲ್ ತೋರಿಸ್ಬೇಕಲ್ವ. ಜೋಳದ ಬೀಜ ನೋಡಿ ವೀಕ್ಷಕರೇ, ಈ ಥರ ಇದೆ ಜೋಳದ ಬೀಜ. ನಮ್ಮ ಉತ್ತರ ಕನ್ನಡದವರಿಗೆ ಜೋಳ ಕಾಮನ. ಆ ಕಡೆ ಮೈಸೂರು, ಮಂಡ್ಯ, ಬೆಂಗಳೂರು ಇವ್ರಿಗೆ ಜೋಳ ಅಂದರೆ ಜೋಳದ ಬೀಜ ಹೇಗಿರುತ್ತೆ ಗೊತ್ತಿರಲ್ಲ, ಜೋಳ ಯಾವ ರೀತಿ ಅಂತ ಗೊತ್ತಿರಲ್ಲ ಅವ್ರಿಗೆ ಒಂದು ಸ್ವಲ್ಪ. ಯಾಕಂದರೆ ಜೋಳದ ರೊಟ್ಟಿ ತಿನ್ನೋದೇ ಕಡಿಮೆ. ಅವ್ರದ್ದು ಶ್ರೇಷ್ಠ ಆಹಾರ ರಾಗಿ ಊಟ. ನೋಡಿ ವೀಕ್ಷಕರೇ, ಜೋಳದ ಬೀಜ ಚೆನ್ನಾಗಿದೆ ಬೀಜ. ಬಟ್ ಏನಂತಂದರೆ ಸ್ವಲ್ಪ ಬಹಳ ದಪ್ಪ ಇಲ್ಲ, ಸ್ವಲ್ಪ ಕಾಳು ನಾವು ಬೆಳಿತೇವಲ್ಲ ದಪ್ಪ ಇರುತ್ತೆ ನಮ್ಮ ಕಾಳು. ಒಂದು ಸ್ವಲ್ಪ ಯಾಕೋ ಕಾಳು ಸಣ್ಣ ಇದೆ ಅನಿಸುತ್ತೆ. ನೋಡೋಣ ನಮ್ಮ ನಾಳೆ ಬೆಳೆ ಬಂದಮೇಲೆ, ಇಳುವರಿ ಬಂದಮೇಲೆ ಹೇಗೆ ಬಂತು ಹೇಗಿಲ್ಲ ಅಂಥೇಳಿ ಅದನ್ನೂ ಸಹಿತ ನಮಗೆ ವಿಷಯ ತಿಳಿಸ್ತೀನಂತೆ. ನೋಡಿದ್ರಲ್ಲ ವೀಕ್ಷಕರೇ, ಜೋಳದ ಬೀಜ ನಮಗೆ ತೋರಿಸ್ತಾ ಇರೋದು. ಸೊ ಜೋಳ ಬಿತ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಬಹಳ ಏನಿಲ್ಲ ವೀಕ್ಷಕರೇ. ನೋಡ್ರಿ, ಜೋಳದ ಬೀಜಗಳು ಕಾಣಿಸ್ತಿದ್ದಲ್ಲ ವೀಕ್ಷಕರೇ. ಇದು ಅದ್ರ ಬಗ್ಗೆ ಇರುವಂಥ ಮಾಹಿತಿ ಚೀಟಿ ನೋಡಿ ವೀಕ್ಷಕರೇ. ಇದರಲ್ಲಿ ಇರುವಂಥ ಮಾಹಿತಿ ಓದಿ ಹೇಳ್ಕೊತ ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. ಸೊ ಹಾಗಾಗಿ ಇದು ಬಹಳ ಮಾಹಿತಿ ಇದೆ, ಸಾಕು. ಬೀಜಗಳು ಚೆನ್ನಾಗಿದೆ ವೀಕ್ಷಕರೇ, ಕಾಣಿಸ್ತಿದೆ ಅಲ್ವಾ. ಸೊ ಇವಾಗ ಬರ್ತಾ ಇದ್ದಾರೆ ನಮ್ಮ ಬ್ರದರ್ ಅವರು, ಸರ್ವೇಶ್ ಮರಣಬಸ್ರಿ ಅವರು. ಇವತ್ತು ಬಂದಿಂದ ಬೆಳಗ್ಗೆ ಕುಸುಬಿಯನ್ನು ಬಿತ್ತಿದ್ವಿ. ಇವಾಗ ಜೋಳವನ್ನು ಬಿತ್ತುತ್ತಾ ಇದ್ದೇವೆ. ಜೋಳ ನಮಗೆ ಪ್ರಮುಖ ಆಹಾರ ಬೆಳೆಯಾಗಿದೆ. ನಮ್ಮ ಬಯಲುಸೀಮೆಯವರಿಗೆ ಬಹಳ ಪ್ರಮುಖವಾದಂಥ ಆಹಾರ ಬೆಳೆ. ಜೋಳದ ರೊಟ್ಟಿಯಿಂದ ನಮಗೆ ಊಟನೇ ಇಲ್ಲ ರೀ ಪ್ರತಿದಿನ. ಜೋಳ ತಿಂದವ ಗಟ್ಟಿ, ಅನ್ನ ಉಂಡವ ಏನು ಹೇಳ್ರಿ, ಅನ್ನ ಉಂಡಂಥವ ಅನ್ನ ಗಟ್ಟಿ ಆಹಾರ ಅಲ್ರಿ. ಜೋಳ ಗಟ್ಟಿ ಆಹಾರ. ರಾಗಿ ಉಂಡವ ನಿರೋಗಿ, ಜೋಳ ಉಂಡವ ಗಟ್ಟಿ, ಅನ್ನ ಉಂಡವ ಅದು ಕೆಲವು ಸಮಯದಲ್ಲಿ ಉಪಯೋಗ ಇದೆ. ಅನ್ನ ಏನು ಉಪಯೋಗ ಇಲ್ಲ ಅಂತಲ್ಲ. ಒಂದು ನಿಮಿಷ ವೀಕ್ಷಕರೇ, ಕಾಲ್ ಬರ್ತಾಯಿದೆ.